ನಮಸ್ಕಾರ ಗುರು, ಎಲ್ಲರೂ ಹೆಂಗಿದಿರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಡಿಯೋ ಮಾಡ್ತಿರೋ ಉದ್ದೇಶಪ್ಪ ಅಂದ್ರೆ DR Bro ಮಂತ್ಲಿ ಇನ್ಕಮ್ ಎಷ್ಟು ಬರ್ತೈತಿ ಸೋಷಿಯಲ್ ಮೀಡಿಯಾದಿಂದ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಆಗಿರ್ಬೋದು, ಅವರ ಡೈಲಿ ಇನ್ಕಮ್ ಎಷ್ಟು ಬರ್ತೈತಿ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಅವರು ಮಂತ್ಲಿ ಪೇಮೆಂಟ್ ಎಷ್ಟು ಬರ್ತದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲನ್ನು ಯಾರು ಲೈಕ್ ಮಾಡಿಲ್ಲ ಪಟ್ನೆ ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅವರ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಅವರು ಮೂಲತಃ ಒಂದು ಹಳ್ಳಿಯವರು. ಅದು ಹಳ್ಳಿ ಬರ್ತಾ ಬರ್ತಾ ದೊಡ್ಡದಾಗಿ ಬೆಂಗಳೂರು ಸೇರ್ಕೊತ್ತು. ಇವರು ಬೆಂಗಳೂರದವರು. ಇವರ ಹೆಸರು ಗಗನ್ ಶ್ರೀನಿವಾಸ್ ಅಂತ. ಇವರ ತಂದೆ ಹೆಸರು ಶ್ರೀನಿವಾಸ್ ಅಂತ. ಇವರು ಗಗನ್ ಅಂತ ಅಷ್ಟೇ ಇತ್ತು, ಇವರು ಗಗನ್ ಶ್ರೀನಿವಾಸ್ ಅಂತೇಳಿ ಅವ್ರ ತಂದೆ ಹೆಸರು ಸೇರಿಸ್ಕೊಂಡಿದ್ದಾರೆ, ದೊಡ್ಡದಾಗಿ ನೇಮ ಆಗಲಿ ಅಂಥೇಳಿ. ಮತ್ತು ಇವರ ಫಸ್ಟ್ನೇ ಲಾಗ್ ಯಾವುದಪ್ಪ ಅಂದ್ರೆ, ಇವರು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಒಂದು ವಿಡಿಯೋ ಮಾಡಿದರು. ಆ ವಿಡಿಯೋ ಫಸ್ಟ್ನೇ ಲಾಗ್ ಮಾಡಿದ್ದಾರೆ. ಆಮೇಲೆ ಇವ್ರ ವಿಡಿಯೋ ಯಾವುದು ತುಂಬ ವೈರಲ್ ಆಗಿತ್ತಂದ್ರೆ ಚೋರ್ ಬಜಾರ್ ಅಂಥೇಳಿ, ಬೆಂಗಳೂರಲ್ಲಿ ಚೋರ್ ಬಜಾರ್ ಅಂತೇಳಿ ಒಂದು ವಿಡಿಯೋ ಮಾಡಿದರು. ಅದು ತುಂಬ ವೈರಲ್ ಆಗಿತ್ತು, ನೋಡ್ಬೋದು ನೀವು. ಅದು 2 ಮಿಲಿಯನ್ನು 3 ಮಿಲಿಯನ್ನು ಈಗ ರೀಚ್ ಆಗಿದೆ, ತುಂಬ ವೈರಲ್ ಆಗಿತ್ತು. ಅದರಿಂದ ಇವರು ಗುರುತಿಸ್ಕೊಂಡ್ರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಗುರುತಿಸ್ಕೊಂಡ್ರು. ಇವರ ಇನ್ಕಮ್ ಎಷ್ಟು ಬರುತ್ತಪ್ಪ ಅಂದ್ರೆ, ಎಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾದಿಂದ ಎಷ್ಟಪ್ಪ ಇನ್ಕಮ್ ಬರುತ್ತೆ, ನಾವು ವಿಡಿಯೋ ಮಾಡಬೇಕು ಹಂಗಿಂಗೆ ಅಂದ್ಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಿಂದ ಹಣ ಬರುತ್ತೆ, ಆದರೆ ತುಂಬ ಬರುತ್ತಾ, ಒಬ್ರೊಬ್ಬರಿಗೆ ಕಡಿಮೆ ಬರುತ್ತೆ. ಯಾಕಪ್ಪ ಹಿಂಗಾಗುತ್ತೆ ಅಂತಂದ್ರೆ, ಈಗ ಯೂಟ್ಯೂಬಿನಿಂದ DR Broಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರಿಂದ 2-3 ಮಿಲಿಯನ್ ವ್ಯೂಸ್ ಬರುತ್ತೆ. ಅವ್ರಿಗೆ ಇನ್ಕಮ್ ಎಷ್ಟು ಬರುತ್ತಪ್ಪ ಯೂಟ್ಯೂಬ್ನಿಂದ ಅಂದ್ರೆ, ಏನೂ ಇಲ್ಲ ಅಂದರೂ ಒಂದು ವಿಡಿಯೋಗೆ 50,000, ಒಂದು 70,000, 1 ಲಕ್ಷ ಹಿಂಗೆ ಥರ ಬರುತ್ತೆ. 1 ಮಿಲಿಯನ್ ಆದರೆ ಒಂದು 50,000 ಬರುತ್ತೆ ಅಮೌಂಟ್. ಮತ್ತು 2 ಮಿಲಿಯನ್ ಹಿಂಗಾದ್ರೆ 2 ಲಕ್ಷ, ಹಿಂಗೆ ಒಂದು ವಿಡಿಯೋಕ್ಕೆ 2 ಲಕ್ಷ ಹೇಳ್ತಾರೆ. ಮತ್ತು ಮಂತಲ್ಲಿ 2 ವಿಡಿಯೋ ಪೋಸ್ಟ್ ಮಾಡ್ತಾರೆ ಅವರು DR Bro. ಒಂದು ಮಂತಲ್ಲಿ 2 ವಿಡಿಯೋ ಪೋಸ್ಟ್ ಮಾಡ್ತಾರೆ. ಮತ್ತು ಯೂಟ್ಯೂಬ್ನಿಂದ ಒಂದು ಏನಿಲ್ಲ ಅಂದರೂ 3-4 ಲಕ್ಷ ಗಳಿಸ್ತಾರೆ. 2 ವಿಡಿಯೋದಿಂದ 1 ಲಕ್ಷ ಬರುತ್ತೆ. ಮತ್ತು ಈಗ ಹಿಂದಿನ ವಿಡಿಯೋ ಹಾಕಿರ್ತಾರಲ್ಲ, ಅದು ಓಡಿರ್ತೈತಿ, ಅದರದೊಂದು 3-4 ಲಕ್ಷ ಬರುತ್ತೆ. ಅದೊಂದು 2 ಲಕ್ಷ 3 ಲಕ್ಷ ಬರುತ್ತೆ. ಮತ್ತು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮದಿಂದ ಮತ್ತು ಅಮೌಂಟ್ ಬರುತ್ತೆ. ಅದರಿಂದ ಒಂದು 3 ಲಕ್ಷ ಇಟ್ಕೊಳ್ಳೋಣ, ಅದೊಂದು 3 ಲಕ್ಷ. ಮತ್ತು ಫೇಸ್ಬುಕ್ನಿಂದ ಅದೊಂದು 4-5 ಲಕ್ಷ. ಟೋಟಲಾಗಿ ಹೇಳ್ಬೇಕಂದ್ರೆ ಅವ್ರ ಮಂತ್ನಲ್ಲಿ ಅವರೊಂದು 20-25 ಲಕ್ಷ ಪೇಮೆಂಟ್ ಬರುತ್ತೆ. ಮತ್ತು ಇನ್ನಿತರ ಯಾಡ್ಸ್ ಮತ್ತು ಇನ್ನಿತರ ಯಾವುದಾದ್ರೂ ಪ್ರಮೋಷನ್ ಅದು ಮಾಡಿದ್ರೆ ಅಂದ್ರೆ ಆನ್ ದ ಫಸ್ಟ್ 80 ಲಕ್ಷ ಈಗ ಜಾಸ್ತಿ ಬರುತ್ತೆ. ಏನೂ ಇಲ್ಲಾಂದರೆ ಹೇಳ್ಬೇಕಂದ್ರೆ ಅವ್ರಿಗೆ ಒಂದು 30-40 ಲಕ್ಷ ಮಂತ್ಲಿ ಪೇಮೆಂಟ್ ಬರುತ್ತೆ. ನೀವು ನೋಡೋಕೆ ಶಾಕ್ ಆಗ್ತಿರ್ಬೋದು, ಯೂಟ್ಯೂಬ್ನಿಂದ ಮತ್ತು ಈಗ ಸೋಷಿಯಲ್ ಮೀಡಿಯಾದಿಂದ ಇಷ್ಟೆಲ್ಲ ಅಮೌಂಟ್ ಬರುತ್ತೆ ಅಂತೇಳಿ ನಂಬೋಕ್ಕೆ ಸಾಧ್ಯ ಇಲ್ಲ, ಆದರೆ ನಂಬಲೇಬೇಕು. DR Bro ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾರೆ. ಅವ್ರ ವಿಡಿಯೋ ತುಂಬ ವೈರಲ್ ಆಗ್ತಿದ್ವ, ನೀವು ನೋಡ್ಬೋದು. ನೀವು ಅವ್ರ ವಿಡಿಯೋ ಒಂದು ಪೋಸ್ಟ್ ಮಾಡಿದ್ರೆ ಅಂದ್ರೆ 4 ಮಿಲಿಯನ್ 3 ಮಿಲಿಯನ್ ಗಟ್ಟಲೆ ಹೋಗ್ತಾವೆ. ಆದ್ದರಿಂದ ಅವ್ರಿಗೆ ಅಮೌಂಟ್ ಜಾಸ್ತಿ ಬರುತ್ತೆ. ನೀವು ಹಾಗೆ ತಮ್ಮನೇಲಿ ನೋಡಿರ್ಬೋದು ನೀವು, ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬಂದಿದೆ ಅಂತೇಳಿ. 1 ಮಂತಲ್ಲಿ 40 ಲಕ್ಷ ಮ್ಯಾಗ ಚಿಲ್ಲರೆ ಬಂದಿದೆ ಅವ್ರಿಗೆ. ನನಗೆ ನೋಡಿ ಶಾಕ್ ಆಯಿತು, ಇಷ್ಟೊಂದು ಅಮೌಂಟ್ ಬರುತ್ತಾ ಸೋಷಿಯಲ್ ಮೀಡಿಯಾದಂತ. ಯೂಟ್ಯೂಬ್ನಿಂದ DR Bro ತುಂಬ ಹಣ ಗಳಿಸ್ತಾರೆ. ಅದರಿಂದ ಅವರು ಬೇರೆ ಬೇರೆ ದೇಶಗಳಲ್ಲಿ ತಿರುಗಾಡೋಕ್ಕೆ ಅನುಕೂಲ ಆಗೈತಿ. ಯೂಟ್ಯೂಬ್ನಿಂದನೇ ಅವರು ಬೇರೆ ದೇಶಕ್ಕೆ ಹೋಗಲು ಹಣ ಖರ್ಚು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಿಂದ ಬಂದ ಹಣವನ್ನೇ ಅಲ್ಲಿ ಇನ್ವೆಸ್ಟ್ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗಿ ನಮಗೆ ವಿಡಿಯೋ ತೋರಿಸ್ತಾರೆ.